ಮಾಧ್ಯಮಗಳಲ್ಲಿ ಪ್ರಸಾರಗೊಂಡಿರ್ತಕ್ಕಂಥ ಮಗುವಿನ ಮೇಲೆ ಒಂದು ಮಾಡಿರ್ತಕ್ಕಂಥ ಅಮಾನವೀಯ ದಬ್ಬಾಳಿಕೆ ಅಂತ ಹೇಳ್ಬೋದು. ಮಗುವಿನ ಮೇಲೆ ಒಂದು ಮೆರೆತಕ್ಕಂಥ ಕ್ರೌರ್ಯ ಈ ಸಂಸ್ಥೆಯವ್ರದ್ದು ಒಂದು ಭಾಳ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಅಂತ ಹೇಳ್ಬೋದು. ಅದನ್ನು ನೋಡಿದ್ರೆ ಪ್ರತಿಯೊಬ್ಬರು ಮನಸ್ಸು ಕೂಡ ಮಿಡಿಯುತ್ತೆ. ಈ ವಿಷಯ ಇತ್ತೀಚೆಗೆ ನಮಗೀಗ ಇವತ್ತಿನ ದಿನವೇ ಗೊತ್ತಾದ ನಂತರ ಈ ಒಂದು ಸಂಸ್ಥೆ ಬಗ್ಗೆ ಅದ್ರ ಬಗ್ಗೆ ನಾವು ವಿಚಾರಣೆ ಮಾಡಲಾಗಿ ಇದೊಂದು ಸಿದ್ಧ ಸಿರಿ ಶಿಕ್ಷಣ ಮತ್ತು ಸಮಾಜ ಸೇವಾ ಸಂಸ್ಥೆ ಅಂತೇಳಿ ಈ ಸಂಸ್ಥೆ ಇದೆ. ಈ ಸಂಸ್ಥೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಬರ್ತಕ್ಕಂಥ ವಿಕಲಚೇತನ ಮತ್ತು ಹಿರಿಯ ಸಬಲೀಕರಣ ಇಲಾಖೆಯಲ್ಲಿ 24/4/2025 ಆ ಒಂದು ಸಿದ್ಧ ಸಿರಿ ಶಿಕ್ಷಣ ಸಮಾಜ ಸೇವೆಯನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇದು ಡಿಸೇಬಲ್ ಆ್ಯಕ್ಟ್ 2016 ಪ್ರಕಾರವಾಗಿ ಅವರೊಂದು ಈ ಸಂಸ್ಥೆ ಅಂದರೆ ಸಿದ್ಧಗಿರಿ ಶಿಕ್ಷಣ ಸಂಸ್ಥೆಯವರು ಮಕ್ಕಳ ಇದು ವಿಕಲಾಂಗಚೇತನ ಮಕ್ಕಳ ಜೊತೆ ನಾವು ಕೆಲಸ ಮಾಡ್ತು ಅಂತೇಳಿ ರಿಜಿಸ್ಟ್ರೇಷನ್ ಆಗಿದೆ ಹೊರತು ಈ ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ಸಂಸ್ಥೆ ನಡೆಸ್ತು ಅಂತೇಳಿ ಯಾವುದೇ ರೀತಿಯಿಂದ ಅಲ್ಲಿ ಅದು ಪರ್ಮಿಷನ್ ತೊಗೊಂಡಿರೋದಿಲ್ಲ ಅವರು. ಈಗ ಒಂದು ಯಾವುದೇ ಒಂದು ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ನಡೆಸಬೇಕಾದ್ರೆ ಅದು ಕಟ್ಟಡ ಬಗ್ಗೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ನಮ್ಮ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳು ಮತ್ತು ಉಪನಿರೀಕ್ಷಕರ ಒಂದು ನೇತೃತ್ವದಲ್ಲಿ ಜಂಟಿ ಭೇಟಿ ಮಾಡಿ ನಾವು ವರದಿ ಕೊಟ್ಟಾಗ ಅದಕ್ಕೆ ಪರ್ಮಿಷನ್ ಸಿಗುತ್ತೆ ಹೊರತಾಗಿ ಅದರ ಹೊರತು ಪರ್ಮಿಷನ್ ಸಿಗಲ್ಲ. ಇವರು ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಸರ್ಕಾರದಿಂದ ಯಾವುದೇ ರೀತಿಯಿಂದ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಂಡಿರೋದಿಲ್ಲ. ಸಿದ್ಧ ಶಿಕ್ಷಣ ಸಮಸ್ಯೆ ಮಾತ್ರ ರಿಜಿಸ್ಟ್ರೇಷನ್ ಆಗಿದೆ. ಅದು ಅಂದ್ರೆ ಇದರಲ್ಲಿ ಕೆಲಸ ಮಾಡ್ತಂತಾಗಿದೆ. ಈ ಸಂಬಂಧಪಟ್ಟಂಗೆ ಅದು ಏಪ್ರಿಲ್ 24ಕ್ಕೆ ಹಿಂದೆ ಸವಿತಾ ಕಾಳೆ ಅಂತೇಳಿ ಇಲ್ಲಿ ಒಂದು ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳಿದ್ದಾಗ ಅವರೊಂದು ಲಾಗಿನಲ್ಲಿ ಆಗಿದೆ, ನೋಡಿದ್ವಿ, ನಾವು ಚೆಕ್ ಮಾಡಿ ನೋಡಿದ್ವಿ. ಬಟ್ ಈಗ ಈ ಸಂಬಂಧಪಟ್ಟಂಗೆ ಈಗಾಗಲೇ ಆ ಒಂದು ಮಗುವಿನ ಮೇಲಿನ ಆಗಿದೆ ಘಟನೆ, ಆ ಕುರಿತಂತೆ ಪಾಲಕರು ಕೂಡ ಅವರು ಇಂಡಿವಿಜುವಲ್ ಆಗಿ FIR ಮಾಡಿದ್ದಾರೆ. ನಾವು ಕೂಡ ಅಲ್ಲಿರ್ತಕ್ಕಂಥ ಸುಮಾರು 40 ಮಕ್ಕಳು ಇರೋದನ್ನು ಕಂಡು ಬಂದದ. ನಾವು ವಿಚಾರಣೆ ಮಾಡಲಾಗಿ ಇಲ್ಲಿ ಅಕ್ಷಯ ಶಾಂತರಾಮ್ ಅಂತೇಳಿ ಇವರು ಇಂದೂರ್ಕರ್ ಅಂತೇಳಿ ಈ ಒಂದು ಸಂಸ್ಥೆ ಅಧ್ಯಕ್ಷರಾಗಿರ್ತಾರೆ. ಆಮೇಲೆ ವಿಶೇಷ ಶಿಕ್ಷಕರು ಅಂತೇಳಿ ಆನಂದಿ ಇಂದೂರ್ಕರ್ ಅಂತೇಳಿ ಅವರಿಬ್ಬರು ಇಂದೂರ್ಕರ್ ಅಂತ ಅವರಿಬ್ಬರು ಹಸ್ಬೆಂಡ್ ವೈಫ್ ಇರ್ತಾರೆ. ಅವ್ರನ್ನೂ ಕೂಡ ವಿಚಾರಣೆ ಮಾಡಿದ್ವಿ. ಇಲ್ಲಿ 40 ಮಕ್ಕಳು ನಮ್ಗೆ ಕಂಡು ಬರುತ್ತೆ. ಈ 40 ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಇದರಲ್ಲಿ ಸುಮಾರು ಒಂದು 4 ಮಕ್ಕಳಿಗೆ ಮಾತ್ರ ಪಾಲಕರಿಲ್ಲ ಅಂತೇಳಿ ಅವ್ರು ಹೇಳಿದ್ರು. ಆ ಮಕ್ಕಳು ಕೂಡ ಹೆಸರು ಕೂಡ ನಾವು ತೊಗೊಂಡಿದ್ವಿ. ಈ ಪಾಲಕರಿರ್ತಕ್ಕಂಥ ಮಕ್ಕಳಿಗೆ ಅವ್ರ ತಾಯಿ ತಂದೆಗಳೇ ಅವ್ರನ್ನ ಈಗಾಗಲೇ ವಿಷಯ ಗೊತ್ತಾಗಿದೆ. ತಾಯಿ ತಂದೆಗಳು ಬರ್ತಾರೆ, ಅವ್ರ ಮಕ್ಕಳನ್ನ ಕಳಿಸ್ಕೊಡ್ತಾ ಇದ್ದೆ ನಾವು. ಅವ್ರು ಇಂಡಿವಿಜುವಲ್ ಆಗಿ ಸರ್ಕಾರದಲ್ಲಿ ಬೇಕಾದ ಸೌಲಭ್ಯ ಇದ್ದರೂ ಸಹ ಅವ್ರು ಇಂಡಿವಿಜುವಲ್ ಆಗಿ ತಾಯಿ ತಂದೆಗಳು ಬೇರೆ ಬೇರೆ ಕಡೆ ಅಂದರೆ ಇಲ್ಲಿರ್ತಕ್ಕಂಥ ಮಕ್ಕಳವರಲ್ಲ, ನಮ್ಮ ಜಿಲ್ಲೆ ಮಕ್ಕಳಲ್ಲ. ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ಈಗಾಗಲೇ ಬುದ್ಧಿಮಾಂದ್ಯ ಮಕ್ಕಳು 3 ಶಾಲೆ ಇದೆ. ನಮ್ಮ ಜಿಲ್ಲೆ ಇರ್ತಕ್ಕಂಥ ಮಕ್ಕಳಿಗೆ ಶಾಲೆಯಲ್ಲಿದೆ. ಅಲ್ಲಿರ್ತಕ್ಕಂಥ ಮಕ್ಕಳು ಹೊರ ಜಿಲ್ಲೆ ಮಕ್ಕಳಿದ್ದಾರೆ. ನಾವು ನೋಡಿದ್ವಿ, ಮಹಾರಾಷ್ಟ್ರದ ಮಕ್ಕಳಿದ್ದಾರೆ, ಆಮೇಲೆ ಮೈಸೂರು ಮಕ್ಕಳಿದ್ದಾರೆ, ಬೆಂಗಳೂರು ಮಕ್ಕಳಿದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಮಕ್ಕಳಿದ್ದಾರೆ. ಅವರು ಪಾಲಕರ ಕಡೆಯಿಂದ ಒಂದು ಫೀಸ್ ಕಲೆಕ್ಟ್ ಮಾಡ್ಕೊಂಡು ಮತ್ತು ಬೇರೆ ಬೇರೆ ಸಮಾಜದಿಂದ ಕಲೆಕ್ಟ್ ಮಾಡ್ಕೊಂಡು ಅದನ್ನು ನಡೆಸ್ತಾ ಇದ್ದಾರೆ. ಅದನ್ನು ಕೂಡ ನಾವು ಈಗ ಅವ್ರ ಅಕೌಂಟ್ ಡೀಟೇಲ್ಸ್ ನೋಡ್ತೀವಿ, ಅವ್ರ ಬ್ಯಾಂಕ್ ಖಾತೆ ಕೂಡ ನೋಡ್ತೀವಿ, ನಾವು ಯಾವ ರೀತಿ ನಡೆಸ್ತಾ ಇದ್ದೀವಿ ಅದನ್ನು ಕೂಡ ನೋಡ್ತೀವಿ. ಅದನ್ನು ಸರ್ಕಾರಕ್ಕೆ ವರದಿ ಕೊಡ್ತೀವಿ. ತಕ್ಷಣ ಆ ಮಕ್ಕಳನ್ನ ನಾವು ಆ ಪಾಲಕರಿಗೆ ಒಪ್ಪಿಸ್ತೀವಿ. ಒಂದು ವೇಳೆ ಪಾಲಕರು ಬರೋದಿದ್ದರೆ ಅಂಥ ಮಕ್ಕಳು ನಮ್ಮ ಇಲಾಖೆ ಸಂಸ್ಥೆ ಏನಿದೆಯಲ್ಲ, ಈಗಾಗಲೇ ನಮ್ಮಲ್ಲಿ 3 ಸಂಸ್ಥೆಗಳಿದೆ. ಆ ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಆ ಮಕ್ಕಳನ್ನ ಸೇರ್ಪಡೆ ಮಾಡ್ತೀವಿ ಸರ್. ಈಗ ಸೋಮೋಟೋ ಅಂದರೆ ನಿಮ್ಮ ಇಲಾಖೆಯಿಂದ ಕೇಸ್ ಹಾಕುವಂಥದ್ದು ಏನಾದರೂ ನಡೀತಾ ಇವ್ರ ಮೇಲೆ ಅಂತ ಖಂಡಿತ ಮಾಡ್ತೀವಿ. ನಿಯಮಾನುಸಾರ ಏನಿದೆ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಮನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ನಮ್ಮ CO ಸರ್ ಇದ್ದಾರೆ, ಅವ್ರ ಗಮನಕ್ಕೆ ತರ್ತೀವಿ. ಆಮೇಲೆ ನಮ್ಮ ಡೈರೆಕ್ಟರ್ ಇದ್ದಾರೆ, ಅವ್ರ ಗಮನಕ್ಕೆ ತರ್ತೀವಿ. ನಮ್ಮ ಸರ್ಕಾರ ಗಮನಕ್ಕೆ ತಂದು ನಮ್ಮ ಸರ್ಕಾರದಿಂದ ಏನು ಡೈರೆಕ್ಷನ್ ಬರುತ್ತಾ ಅದನ್ನು ಖಂಡಿತ ಮಾಡ್ತೀವಿ. ಇಬ್ಬರು 3 ವರ್ಷದವ್ರು ಇಲ್ಲ, ಅದನ್ನು ನೋಡಿಲ್ಲ ಸರ್, ಅದು ನಾವು ನೋಡಿಲ್ಲ. ಇವರು ಇಬ್ಬರು ಮಹಾರಾಷ್ಟ್ರದವ್ರು ಸರ್. ಇಬ್ಬರು ಮಹಾರಾಷ್ಟ್ರ ಇದೆ. ಅವ್ರು ಏನು ಹೇಳ್ತಾರೆ, ಇಂದ ನಾವು ಇಲ್ಲಿ ಯಾವ ನಮ್ಮದು ಬೆಳಗಾವಿ ಡಿಸ್ಟಿಕಲ್ಲಿ ಎಲ್ಲ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅವರು ಎಕ್ಸಾಂಬ ಅಲ್ಲೆಲ್ಲ ಮಾಡಿದ್ವಿ ಅಂತ ಹೇಳಿದ್ರು. ಅವ್ರ ಮೂಲ ಬಂದು ಮಹಾರಾಷ್ಟ್ರದವ್ರು ಇದ್ದಾರೆ ಸರ್.